ಆತ್ಮೀಯ ಗೆಳೆಯರೇ, ಹಿತೈಷಿಗಳೇ, ನಮಸ್ಕಾರಗಳು. ದಿವ್ಯಾರೂಪ ಚಾನಲಿಂದ ದಿವ್ಯಾನಂದ ಮೂರ್ತಿ ಮಾತಾಡ್ತಾ ಇದ್ದೀನಿ. ಈ ದಿನ ಮಕ್ಕಳ ದಿನಾಚರಣೆ. ನೆಹರೂರವರ ಜನ್ಮದಿನವನ್ನು ಮಕ್ಕಳ ದಿನಾಚರಣೆಯಾಗಿ ಆಚರಣೆ ಮಾಡಲಾಗುತ್ತೆ. ಭಾರತದ ಪ್ರಧಾನಮಂತ್ರಿಗಳಾಗಿದ್ದಂತಹ ನೆಹರೂರವರಿಗೆ ಮಕ್ಕಳ ಕಂಡರೆ ವಿಶೇಷವಾದ ಪ್ರೀತಿ ಇರುತ್ತೆ. ಅದಕ್ಕೋಸ್ಕರ ತಮ್ಮ ಜನ್ಮದಿನವನ್ನು ಮಕ್ಕಳ ದಿನಾಚರಣೆಯಾಗಿ ಆಚರಣೆ ಮಾಡಬೇಕು ಅಂತೇಳಿ ಪ್ರಾರಂಭ ಮಾಡ್ತಾರೆ. ಅಂಥ ಒಂದು ಒಳ್ಳೆಯ ದಿನ ಇವತ್ತು ನವಂಬರ್ 14 ಮಕ್ಕಳ ದಿನಾಚರಣೆಯಾಗಿ ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. ಮಕ್ಕಳು ಅಂದ ತಕ್ಷಣ ನಮಗೆ ಆ ಮುಗ್ಧ ಮನಸ್ಸುಗಳು ನೆನಪಾಗ್ತವೆ. ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಒಂದು ಕಡೆ ಹೇಳ್ತಾರೆ, ಮನುಷ್ಯ ಹುಟ್ತಾ ವಿಶ್ವಮಾನವನಾಗಿರ್ತಾನೆ. ಅದೇ ಮನುಷ್ಯ ಬೆಳೆದಂತೆಲ್ಲ ಸಂಕುಚಿತ ಮನೋಭಾವನೆಗಳಿಗೆ ಸಿಕ್ಕಿ ತಾನು ತನ್ನದು ಅನ್ನೋ ಸೀಮಿತ ವಲಯಗಳಿಗೆ ಸಿಕ್ಕಿ ಅಲ್ಪಮಾನವನಾಗ್ತಾ ಹೋಗ್ತಾನೆ. ಮತ್ತು ಅವನನ್ನು ವಿಶ್ವಮಾನವನನ್ನ ಮಟ್ಟಕ್ಕೆ ಚಿಂತನೆ ನಡೆಸಲು ಅಗತ್ಯ ತಯಾರಿ ಆಗಬೇಕಾದ್ರೆ ಅದಕ್ಕೆ ಒಳ್ಳೆಯ ಶಿಕ್ಷಣ ಬೇಕು. ಅಂಥ ಶಿಕ್ಷಣವನ್ನು ನೀಡುವಂಥವರು ನಿಜವಾದ ಶಿಕ್ಷಕರು ಅಂತನ್ನೋ ಮಾತನ್ನು ಹೇಳ್ತಾರೆ. ಅಂದರೆ ಒಂದು ಮಗು ಯಾರನ್ನೇ ನೋಡಲಿ, ಅವ್ನು ಸ್ವದೇಶಿ ಏನಾಗಿರಲಿ, ವಿದೇಶಿ ಏನಾಗಿರಲಿ, ಅವ್ನ ಬಂಧುವಾಗಿರಲಿ, ವೈರಿ ಆಗಿರಲಿ, ಯಾರು ನೋಡಿದ್ರೂ ಕೂಡ ಆ ಮಗು ತನ್ನ ನಗುವಿನ ಮೂಲಕ ಪ್ರತಿಕ್ರಿಯೆ ನೀಡುತ್ತೆ. ಅಂದರೆ ಯಾವುದೇ ರೀತಿಯಾದ ಭೇದ ಭಾವ ಮಗುವಿಗೆ ಇರಲ್ಲ. ಅಂಥ ಮಗುವಿನ ಮನಸ್ಸು ನಮ್ಮದಾಗಬೇಕು. ಅದೇ ಮಗು ಬೆಳೆದಂತೆಲ್ಲ ಸ್ವಲ್ಪ ಪರಿಸರದ ಕಾರಣದಿಂದನೋ ಅಥವಾ ಇನ್ಯಾವುದೋ ಕಾರಣದಿಂದನೋ ಸಣ್ಣ ಪುಟ್ಟ ಸಂಕುಚಿತ ಮನೋಭಾವನೆಗಳನ್ನು ಕಲಿಯುತ್ತೆ ಅಂತಕ್ಕಂಥ ವಿಚಾರ. ಆದರೆ ನಾವು ಇಂಥ ಒಂದು ಶುಭ ದಿನದಂದು ನಾವು ಚಿಂತನೆ ಮಾಡಬೇಕು ಗೆಳೆಯರೇ. ಬಾಲ್ಯದಿಂದಲೇ ಮಕ್ಕಳುಗಳಲ್ಲಿ ಅಂಥ ಅದ್ಭುತ ಮನಸ್ಸನ್ನು ಅದು ಕಂಟಿನ್ಯೂಟಿ ಆಗಬೇಕು. ಹಂಗೆ ಅವರು ಬೆಳೆಯುವ ಕಾಲಘಟ್ಟಗಳಲ್ಲೇ ಅವರಲ್ಲಿ ದೊಡ್ಡ ದೊಡ್ಡ ಚಿಂತನೆಗಳನ್ನು ತುಂಬಬೇಕು. ಒಳ್ಳೊಳ್ಳೆ ಮೌಲ್ಯಗಳನ್ನು ಹೇಳ್ಕೊಡ್ಬೇಕು. ಮತ್ತು ಆ ಮೌಲ್ಯಗಳನ್ನ ಆಚರಣೆ ಮಾಡಿದ್ರೆ ಜೀವನದಲ್ಲಿ ಎಲ್ಲ ರೀತಿಯಾದ ಯಶಸ್ಸು ಸಿಗುತ್ತೆ, ಜೀವನ ಸಾರ್ಥಕ ಹೊಂದುತ್ತೆ ಅನ್ನೋದನ್ನ ತಂದೆ ತಾಯಿಗಳಿರ್ಬೋದು, ಗುರುಗಳಿರ್ಬೋದು ಸದಾ ಮಾರ್ಗದರ್ಶನ ಮಾಡಬೇಕು. ಯಾಕೆಂದರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಒಂದು ಮಾತಿದೆ. ಮಕ್ಕಳ ಮನಸ್ಸನ್ನು ವಿಶಾಲಗೊಳಿಸ್ತಾ ಸಾಗಿದಾಗ ಅವರು ಒಂದು ದೊಡ್ಡ ಆಸ್ತಿ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಏಕೆಂದರೆ ಪ್ರಪಂಚದ ಎಲ್ಲವೂ ಹೇಳುವಂಥ ಒಂದೇ ವಿಚಾರ ಅಂದರೆ ಮನಸ್ಸಿಗಿಂತ ದೊಡ್ಡದು ಯಾವುದೂ ಇಲ್ಲ. ಅಂಥ ಮಕ್ಕಳ ಮನಸ್ಸನ್ನು ಆ ಕಾಲಘಟ್ಟಗಳಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಒಳ್ಳೆಯ ಉದಾತ್ತ ಚಿಂತನೆಗಳಿಗೆ ಮತ್ತು ಪರೋಪಕಾರವಾದಂಥ ಮನಸ್ಥಿತಿಗೆ ಮತ್ತು ಸಮಾಜಮುಖಿಯಾಗಿ ಬಾಳಿದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ನೋದನ್ನ ಅವ್ರಿಗೆ ಹೇಳ್ಕೊಡ್ಬೇಕು. ಅವರು ಒಳ್ಳೆ ಇಂಜಿನಿಯರ್ ಆಗಲಿ, ಒಳ್ಳೆ ಡಾಕ್ಟ್ರ್ ಆಗಲಿ, ಒಳ್ಳೆ ಉದ್ಯೋಗಿ ಆಗಲಿ, ಒಳ್ಳೆ ರಾಜಕಾರಣಿ ಆಗಲಿ, ಒಳ್ಳೆ ಟೀಚರ್ ಆಗಲಿ, ಏನೇ ಆಗಲಿ, ಏನಾದರೂ ಆಗು ಮೊದಲು ನೀನು ಮಾನವನಾಗು ಅನ್ನೋ ವಿಚಾರನ ಹೇಳ್ಕೊಡ್ಬೇಕು. ಒಳ್ಳೆ ಮನುಷ್ಯನಾಗಬೇಕು. ಅದು ನಿಜವಾದಂಥ ಸಾರ್ಥಕವಾದಂಥ ಜೀವನ ಶೈಲಿ ಆಗುತ್ತೆ ಅನ್ನೋದನ್ನ ಆ ಮಕ್ಕಳಿಗೆ ಎತ್ತವರೇ ಆಗಲಿ, ಅವರ ಅಕ್ಕಪಕ್ಕದ ಹಿತೈಷಿಗಳೇ ಆಗಲಿ, ಶಿಕ್ಷಕರೇ ಆಗಲಿ, ಯಾರ ಮಕ್ಕಳನ್ನ ಪ್ರೀತಿಸ್ತಾರೆ ಅವರು ಅದನ್ನೇ ಹೇಳ್ಕೊಡ್ಬೇಕು. ಆಗ ಮಕ್ಕಳಲ್ಲಿ ಅಂಥ ಗುಣಗಳನ್ನು ಬೆಳೆಸ್ಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲಿ ಎಲ್ಲವೂ ಸಿಗುತ್ತೆ, ಎಲ್ಲ ರೀತಿಯ ಸಂತೋಷ ಸಿಗುತ್ತೆ ಅಂತ ಅವ್ರಿಗೆ ಮನವರಿಕೆ ಆದಾಗ ಅಂಥ ಮಕ್ಕಳು ಆ ಚಿಕ್ಕ ವಯಸ್ಸಿನಿಂದಲೇ ದೊಡ್ಡ ದೊಡ್ಡ ಗುಣಗಳನ್ನು ಬೆಳೆಸ್ಕೊಂಡು ಹೃದಯ ವೈಶಾಲ್ಯತೆಯನ್ನು ಪಡಿತಾರೆ. ಅಂಥ ಅದ್ಭುತವಾದ ಗುಣಗಳನ್ನು ಹೊಂದಿದಂಥ ವ್ಯಕ್ತಿಗಳು ನಿಜವಾಗೂ ಒಂದು ಆಸ್ತಿ ಆಯ್ತಾರೆ. ನಾನು ಇಂದಿನ ಒಂದು ವಿಡಿಯೋದಲ್ಲೇ ಹೇಳಿದ್ದೆ, ಯಾವುದೋ ಒಂದು ದೊಡ್ಡ ಸಮಾರಂಭದಲ್ಲಿ ಪರಮಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳು ಸಭೆಯನ್ನು ಉದ್ದೇಶಿಸಿ ಮಾತನಾಡುವ ಪ್ರಾರಂಭದಲ್ಲೇ ಹೇಳಿದ್ರು, ಒಂದು ದೇಶದ ನಿಜವಾದ ಆಸ್ತಿ ಅಂದರೆ ಅಲ್ಲಿ ಎಷ್ಟು ಚಿನ್ನದ ಗಣಿ ಇವೆ ಅಂತ ಅಲ್ಲ, ಎಷ್ಟು ವನ ಸಂಪತ್ತಿವೆ ಅಂತ ಅಲ್ಲ, ಎಷ್ಟು ಇನ್ನಿತವಾದ ಆರ್ಥಿಕ ಸಂಪತ್ತುಗಳಿದೆ ಅನ್ನೋದಲ್ಲ. ಒಂದು ದೇಶದ ನಿಜವಾದ ವ್ಯಕ್ತಿ ಅಂದರೆ ಅಲ್ಲಿ ಎಷ್ಟು ಘನತೆವೆತ್ತ ಉದಾತ್ತ ಸಜ್ಜನ ವ್ಯಕ್ತಿಗಳು ಇದ್ದಾರೆ, ಅದು ಒಂದು ದೇಶದ ನಿಜವಾದ ಆಸ್ತಿ. ಒಂದು ಕುಟುಂಬದಲ್ಲೇ ಆಗಲಿ, ಒಂದು ಊರಿನಲ್ಲೇ ಆಗಲಿ,
ಒಳ್ಳೆಯವರ ಸಂಖ್ಯೆ ಎಲ್ಲ ರೀತಿಯಾಗಿ ಉತ್ತಮವಾಗಿದ್ದಾಗ ಆ ಊರು ಸುಭಿಕ್ಷ ಆಗುತ್ತೆ ಅನ್ನೋ ಮಾತನ್ನು ಪರಮ ಪೂಜ್ಯರು ಹೇಳಿದರು. ಭಾಳ ಅವರ ವಯೋಮಾನ 106 ವರ್ಷ ಬಾಳಿದಂಥವರು, ಎಲ್ಲ ಜೀವನದ ಸ್ತರಗಳನ್ನು ನೋಡಿದಂಥವರು ತಮ್ಮ ಅನುಭವದ ಮಾತನ್ನು ಹೇಳ್ತಾರೆ ಅಂದರೆ ಅದು ಸತ್ಯವೇ ಆಗಿರುತ್ತೆ. ಅಂದರೆ ಒಳ್ಳೆಯ ಮನುಷ್ಯನಾಗೋದು ಎಲ್ಲಕ್ಕಿಂತ ದೊಡ್ಡದು. ಅದನ್ನು ಮಕ್ಕಳಲ್ಲಿ ಬಾಲ್ಯದಿಂದನೇ ತುಂಬ್ತಾ ಹೋಗಬೇಕು. ಆವಾಗ ನಿಜಕ್ಕೂ ಸಾಧ್ಯವಾದಷ್ಟು ಸಮಾಜ ಪ್ರಗತಿಯಾಗುತ್ತೆ. ಒಳ್ಳೊಳ್ಳೆಯ ವ್ಯಕ್ತಿಗಳ ಸಂಖ್ಯೆ ಹೆಚ್ಚಾದಂಗೆ ಸಮಾಜದಲ್ಲಿ ಸುಮಾರು ಅರ್ಧಕ್ಕರ್ಧ ಸಮಸ್ಯೆಗಳು ಕಡಿಮೆ ಆಗ್ತವೆ. ಸುಂದರವಾದ ಸದೃಢ ಸಮಾಜ ನಿರ್ಮಾಣ ಆಗುತ್ತೆ. ಆ ಪ್ರಯತ್ನ, ಆ ನಂಬಿಕೆ ನಮಗಿರಬೇಕು. ಯಾವುದೇ ಕೆಲಸ ಮಾಡಿದ್ರೂ ನಂಬಿಕೆಯಿಂದ ಮಾಡಬೇಕು. ಒಳ್ಳೆಯ ಗುಣಗಳನ್ನು ತುಂಬಿ ಒಳ್ಳೆಯ ವ್ಯಕ್ತಿಯನ್ನು ಮಾಡುವುದು ಕೂಡ ಒಂದು ಸಮಾಜ ಉದ್ಧಾರ ಮಾಡುವಂಥ ಕೆಲಸನೇ. ಮಕ್ಕಳಿಗೆ ಆಸ್ತಿ ಮಾಡೋಕ್ಕಿಂತ ಮಕ್ಕಳನ್ನೇ ಆಸ್ತಿ ಮಾಡಿ ಅಂತ ಸುಮಾರು ಜನ ಹೇಳ್ತಾರೆ. ಅಂದರೆ ಮಕ್ಕಳನ್ನೇ ಆಸ್ತಿ ಮಾಡೋದು ಅಂದರೆ ಅವರಲ್ಲಿ ಒಳ್ಳೆಯ ಸದ್ವಿಚಾರಗಳನ್ನು, ಸದ್ಗುಣಗಳನ್ನು, ಸಬಲವಾದಂಥ ಅಂಶಗಳನ್ನು, ಧನಾತ್ಮಕ ಅಂಶಗಳನ್ನು ತುಂಬಿ ಅವ್ರನ್ನ ಚೇತೋಹಾರಿಯಾಗಿ ಇಡುವಂಥ ಕೆಲಸ. ಆ ಕೆಲಸ ಚಿಕ್ಕ ವಯಸ್ಸಿಂದನೇ ಮಾಡಿದ್ರೆ ಆಗ ಮಕ್ಕಳಲ್ಲಿ ಒಂದು ದೊಡ್ಡ ಶಕ್ತಿ ಜಾಗೃತ ಆಗುತ್ತೆ. ವ್ಯಕ್ತಿ ಶಕ್ತಿಯಾಗಿ ಮಾರ್ಪಡ್ತಾರೆ. ಅಂಥ ಶಕ್ತಿಗಳಿಗೆ ದೇಶದ ನಿಜವಾದ ಆಸ್ತಿ ಆಗುತ್ತೆ. ಅಂಥ ಶಕ್ತಿಗಳನ್ನ ತಯಾರು ಮಾಡೋ ಮನಸ್ಸು ಮಾಡೋಣ. ಆ ಮೂಲಕ ಆ ಮಕ್ಕಳಿಗೂ ಒಂದು ಒಳ್ಳೆಯ ಭವಿಷ್ಯವನ್ನು ಕೊಡೋಣ ಅಂತ ಹೇಳ್ತಾ ಈ ದಿನದ ನನ್ನ ಚಿಂತನೆಯನ್ನು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ ಗೆಳೆಯರೇ. ಸಾಧ್ಯವಾದಷ್ಟು ನನ್ನ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಸಂಖ್ಯೆ ಹೆಚ್ಚಾಗುವಂತೆ ಮಾಡಿ ಅಂತ ನಿಮ್ಮೆಲ್ಲರಿಗೂ ಶುಭ ಹಾರೈಸ್ತಾ ಮತ್ತೊಮ್ಮೆ ಎಲ್ಲ ಮಕ್ಕಳಿಗೂ ನನ್ನ ಕಡೆಯಿಂದ ಶುಭಾಶಯನ್ನು ಹೇಳ್ತಾ ಅವರೆಲ್ಲರಿಗೂ ಒಳ್ಳೆಯ ಭವಿಷ್ಯ ಉಜ್ವಲವಾಗಿರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ದಿನದ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು ಗೆಳೆಯರೇ, ನಮಸ್ಕಾರಗಳು.